ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ, ಅದೇ ಶ್ರೀರಕ್ಷೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ. ಅವರೀಗ ಬೆಂಗಳೂರಿನಲ್ಲಿದ್ದಾರೆ. ಶಾಸಕರ ಜೊತೆ ಅವರ ಮಾತು, ಚರ್ಚೆ, ಅಹವಾಲು ಏನೇನು ನಡೀತಾ ಇದೆ. ಸೊ 3 ದಿನಗಳ ಕಾಲ ಸುರ್ಜೇವಾಲಾ ಬೆಂಗಳೂರಿನಲ್ಲಿರ್ತಾರೆ. ದಿನಕ್ಕೆ ಸುಮಾರು 40 ಶಾಸಕರನ್ನು ಅವರು ಭೇಟಿ ಮಾಡ್ತಾರೆ. 3 ದಿನಗಳ ಅವಧಿಯಲ್ಲಿ ಒಟ್ಟು 137 ಶಾಸಕರನ್ನು ಭೇಟಿ ಮಾಡ್ತಾರೆ. ಒಂದು ರೀತಿಯಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಯಾರ ಬಲ, ಬೆಂಬಲ ಎಷ್ಟಿದೆ ಅನ್ನುವ ಅಧ್ಯಯನ ಕೂಡ ಇದರಿಂದ ಆಗಬಹುದು. ಅದರ ಜೊತೆಗೆ ಕಾಂಗ್ರೆಸ್ನ ಒಳಗಡೆ ಇರುವ ಆಂತರಿಕ ಸಮಸ್ಯೆಗಳೇನಿವೆ, ಆ ಸಮಸ್ಯೆಗಳು ಯಾವುದು ಅನ್ನೋದನ್ನು ತಿಳಿದುಕೊಳ್ಳುವ ಯತ್ನ. ಶಾಸಕರ ಸಮಸ್ಯೆಗಳೇನು, ಅವರು ಏನೇನು ಬಯಸ್ತಾರೆ, ಅದರ ಜೊತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹೇಗಾಗಿದೆ, ಓವರಾಲ್ ಆರ್ಥಿಕ ಸ್ಥಿತಿ ಕರ್ನಾಟಕದ ಹೇಗಿದೆ, ಜನ ಈ ಸರ್ಕಾರದ ಬಗ್ಗೆ ಏನು ಮಾತನಾಡ್ತಿದ್ದಾರೆ, ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸುವ ಸುರ್ಜೇವಾಲಾ ಇದನ್ನು ದೆಹಲಿಗೆ ಕೊಂಡೊಯ್ದು ತಮ್ಮ ವರದಿಯನ್ನು ಕಾಂಗ್ರೆಸ್ ವರಿಷ್ಠರಿಗೆ ಕೊಡ್ತಾರೆ. ಕಾಂಗ್ರೆಸ್ ವರಿಷ್ಠರೇ ಅಂದರೆ ಯಾರು? ಸೊ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ಆದರೆ ಇಂತಹ ವಿಚಾರಗಳಲ್ಲಿ ಅವರ ಸ್ವಾತಂತ್ರ್ಯ, ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಎಷ್ಟೋ ಗೊತ್ತಿಲ್ಲ. ಸೊ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಸಲ್ಲಿಸ್ತಾರೆ. ಅದಾದ ಮೇಲೆ ಅವರು ಒಂದು ತೀರ್ಮಾನವನ್ನು ತಗೋತಾರೆ. ಯಾವುದ್ರ ಬಗ್ಗೆ ತೀರ್ಮಾನ, ಯಾಕೆ ತೀರ್ಮಾನ? ಈಗ ಬಹಳ ಸ್ಪಷ್ಟವಾದ ಒಂದು ಪ್ರಶ್ನೆ ಇರೋದು ಅಂದರೆ, ಒಂದು, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕಾ ಅಥವಾ ಇಲ್ವಾ? ಅವರನ್ನೇ ಮುಂದುವರಿಸಬೇಕು ಅಂತಾದರೆ ಸಂಪುಟಕ್ಕೆ ಯಾವ ರೀತಿಯ ಸರ್ಜರಿ ಮಾಡಬೇಕು, ಏನು ಮಾಡಬೇಕು? ಅವರನ್ನು ಮುಂದುವರಿಸುವ ಪ್ರಶ್ನೆ ಇಲ್ಲ ಅಂತಾದರೆ ಆಗ ಹೊಸ ಸಂಪುಟ ರಚನೆ ಎದುರಿಸುವ ಸವಾಲುಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸ್ಬೋದು, ಹೈಕಮಾಂಡ್ ಯೋಚಿಸ್ಬೋದು. ಆದರೆ ಇದ್ಯಾವುದೂ ಅಷ್ಟು ಸುಲಭವಾಗಿಲ್ಲ. ಇದು ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆಯಾಗಿದೆ ಕಾಂಗ್ರೆಸ್ ವರಿಷ್ಠರಿಗೆ. ಸಿದ್ದರಾಮಯ್ಯನವರನ್ನು ಹಿಡಿದುಕೊಳ್ಳೋದಕ್ಕೂ ಆಗಲ್ಲ, ಬಿಡೋಕ್ಕೂ ಆಗದ ಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ದಿನದಿಂದ ದಿನಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಒತ್ತಡ ಏನಿದೆ, ಆ ಒತ್ತಡ ಜಾಸ್ತಿ ಆಗ್ತದೆ. ಅಧಿಕಾರ ಹಂಚಿಕೆ ನನಗೆ ಬೇಕೇ ಬೇಕು. ಅದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಆ ಮಾತನ್ನು ಹೇಳ್ತಿದ್ದಾರೆ. ಸೊ ಎಸ್ಪೆಷಲಿ ಮಾಗಡಿ ಬಾಲಕೃಷ್ಣ ಅವರು ಆಡಿರುವ ಮಾತು, ಹಾಗೆಯೇ ರಾಮನಗರದ ಶಾಸಕರು ಆಡಿರುವ ಮಾತು. ಸೊ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಏನು ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಇರೋದರಿಂದ ಅವರಿಗೆ ಸಲ್ಲಿಸಬೇಕಾದ್ದನ್ನು ಸಲ್ಲಿಸಬೇಕು, ಅವರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒತ್ತಡ ಕೇಳ್ತಾ ಇದೆ. ಇದೆಲ್ಲದರ ನಡುವೆ ಕೂಡ ಡಿ ಕೆ ಶಿವಕುಮಾರಿಗೆ ಬೇಕಾದಂತಹ ಬೆಂಬಲ ಇವತ್ತಿನವರೆಗೆ, ಅಂದರೆ ಬಹುಮತದ ಬೆಂಬಲ ಅವರಿಗಿದ್ದಂತೆ ಕಾಣ್ತಾ ಇಲ್ಲ. ಸ್ಟಿಲ್ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವರೇ ಪವರ್ಫುಲ್ ಅಂತ. ಆದ್ದರಿಂದ ಇದು ಬದಲಾವಣೆ ಅಷ್ಟು ಸುಲಭವಲ್ಲ. ಅದರ ಜೊತೆಗೆ ಒಂದೊಮ್ಮೆ ಬದಲಾವಣೆಯ ಪ್ರಶ್ನೆ ಬಂದರೆ ಸಿದ್ದರಾಮಯ್ಯ ಮತ್ತು ಅವರ ಗುಂಪಿನ ನಾಯಕರುಗಳು ಯಾವ ರೀತಿ ವರ್ತಿಸಬಹುದು ಅಂಥೇಳಿ ಅದನ್ನ ಗೇಸ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯ ಆಗ್ತಾ ಇಲ್ಲ. ಸುರ್ಜೇವಾಲಾ ಬಂದಿದ್ದಾರೆ. ಸುರ್ಜೇವಾಲಾ ತಮ್ಮ ಆಟವನ್ನು ಪ್ರಾರಂಭ ಮಾಡಿದ್ದಾರೆ. ಸುರ್ಜೇವಾಲಾ ಇಸ್ ಕ್ಲೋಸ್ ಟು ಡಿ ಕೆ ಶಿವಕುಮಾರ್, ನಾಟ್ ಸಿದ್ದರಾಮಯ್ಯ. ಸೊ ಆದ್ದರಿಂದ ಡಿ ಕೆಯ ಪರವಾಗಿ ದೆಹಲಿಯಲ್ಲಿ ಏನಾದರೂ ಕೆಲಸ ಮಾಡೋದಿದ್ದರೆ ಅದು ಸುರ್ಜೇವಾಲಾ. ಹಾಗೆಯೇ ಖರ್ಗೆ ಕೂಡ ಈಗ ಶಿವಕುಮಾರಿಗೆ ಹತ್ತಿರವಾಗಿದ್ದಾರೆ. ಆದರೆ ಖರ್ಗೆ ಏನು ಮಾಡಬಲ್ಲರು ಅನ್ನೋದು ಈ ವಿಚಾರದಲ್ಲಿ ಲಿಮಿಟೆಡ್ ಆಗಿದೆ. ಕರ್ನಾಟಕದ ರಾಜಕೀಯ ವಿಚಾರದಲ್ಲೂ ಕೂಡ ಖರ್ಗೆಯವರು ಏನು ಮಾಡಬಲ್ಲರು, ಏನು ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ಅದರದೇ ಆದ ಮಿತಿಗಳಿವೆ. ಆದರೆ ಅವರು ಕೂಡ ಡಿ ಕೆಯ ಪರವಾಗಿದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಹೇಳಿಕೆ. ಇದೆಲ್ಲದರ ನಡುವೆ ಇರುವ ಪ್ರಶ್ನೆ ಅದೇ, ಸಿದ್ದರಾಮಯ್ಯ ಈ ಬ್ಯಾಟಲ್ನನ್ನು ಹ್ಯಾಂಗ್ ಇದು ಮಾಡ್ತಾರೆ ಅಂತ.
ಸೊ ಇವತ್ತು ಕೂಡ ಅವರೊಂದು ಹೇಳಿಕೆಯನ್ನು ಕೊಟ್ಟಿರೋದು ಬಹಳ ಮುಖ್ಯವಾದ ಹೇಳಿಕೆ. ಅದು ಏನು, ಕಾವೇರಿ ನದಿ ತುಂಬಿದ ಸಂದರ್ಭದಲ್ಲಿ KRSನಲ್ಲಿ ಬಾಗಿನ ಅರ್ಪಿಸುವ ಮೊದಲು ಅದನ್ನು ನಾನು ನಿಮಗೆ ಹೇಳ್ತೇನೆ. ಅದರ ಜೊತೆಗೆ ಬೇರೆ ಬೇರೆ ಹೇಳಿಕೆಗಳನ್ನು ನಾನು ನಿಮಗೆ ಹೇಳಬೇಕು. ಸೊ ಜಿ ಪರಮೇಶ್ವರ ಅವರ ಹೇಳಿಕೆಗಳು, ಅವರ ಚಟುವಟಿಕೆಗಳು, ಜಿ ಪರಮೇಶ್ವರ್ ಇಬ್ಬರನ್ನು ಮೀಟ್ ಮಾಡ್ತಿದ್ದಾರೆ. ಅದರ ಜೊತೆಗೆ ದಲಿತ ಮುಖ್ಯಮಂತ್ರಿಯ ಪ್ರಶ್ನೆ ಮತ್ತೆ ನೇಪಥ್ಯಕ್ಕೆ ಬಂದಿದೆ. ಅದಕ್ಕಿಂತ ಮೊದಲು ಈ ಖರ್ಗೆಯವರ ಮಾತು ನನಗೆ ಬಹಳ ಮುಖ್ಯ ಅಂತ ಅನಿಸ್ತು. ಅವರು ಹೇಳಿರೋದು ನೋಡಿ, ಅಕ್ಟೋಬರ್ನಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗಲಿದೆ ಎಂದು ಕೆಲವು ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡುತ್ತಿರುವ ಬೆನ್ನಲ್ಲೇ ಮಾಧ್ಯಮಗಳ ಪ್ರಶ್ನೆಗೆ ಖರ್ಗೆ ಏನನ್ನು ಹೇಳಿದ್ರು ಅನ್ನೋದು. ಸೊ ಅದು ನನಗೆ ಮುಖ್ಯ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಬದಲಾವಣೆ ಕುರಿತು ಕಾಂಗ್ರೆಸ್ದು ಹೈಕಮಾಂಡ್ದೇ ಅಂತಿಮ ನಿರ್ಧಾರ ಅಂತ ಹೇಳ್ತಾರೆ. ವಾಟ್ ಡು ಯು ಮೀನ್ ಬೈ ದ್ಯಾಟ್? ಕಾಂಗ್ರೆಸ್ ಹೈಕಮಾಂಡು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ತೀರ್ಮಾನ ತಗೊಳುತ್ತೆ, ಅಂತಿಮ ತೀರ್ಮಾನ ತಗೊಳುತ್ತೆ ಅಂತ ಖರ್ಗೆ ಹೇಳಿದ ಮಾತು ಅಂದರೆ ದಟ್ ಇಶ್ಯೂ ಇಸ್ ಸ್ಟಿಲ್ ಓಪನ್. ಹಿ ನೆವರ್ ಡಿನೈಡ್. ಇದು ಇನ್ನೊಂದು ರೀತಿ ಹೇಳ್ಬೋದಾಗಿತ್ತು, ಇಲ್ಲ ಈ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ, ಹಾಗೆ ಹೇಳಿಲ್ಲ ಅವರು. ಬದಲಾವಣೆ ನಿರ್ಧಾರ ಹೈಕಮಾಂಡಕ್ಕೆ ಬಿಟ್ಟಿದ್ದು ಅಂತ ಹೇಳುವ ಮೂಲಕ ಸೊ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನು ಬದಲಿಸಿ DK ಶಿವಕುಮಾರ್ ಕೊಡಿಸುವ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಯಾವ ತೀರ್ಮಾನ ತಗೋತಾರೆ ಅದು ಅಂತಿಮ. ಅಂದರೆ ಅವರು ಓಪನ್ ಆಗಿ ಇದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಿಯಲಿ ಅಗೇನ್ಸ್ಟ್ ಸಿದ್ದರಾಮಯ್ಯ. ಈ ಹೇಳಿಕೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಖರ್ಗೆ ನೀಡಿದ ಹೇಳಿಕೆ ಅಂತಲೇ ನಾವು ವಿಶ್ಲೇಷಿಸಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದನ್ನು ನಾನು ನಿಮಗೆ ಅದೇ ಅವರ ಮಾತುಗಳಲ್ಲಿ ನಿಮಗೆ ಹೇಳ್ಬೋದು, ಮುಟ್ಟಿಸ್ಬೋದು. ನೋಡಿ, ಅದು ಹೈಕಮಾಂಡ್ ಕೈಯಲ್ಲಿದೆ. ಅಂದರೆ ಅದು ಹೈಕಮಾಂಡ್ ಕೈಯಲ್ಲಿದೆ ಅಂತಂದರೆ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡ್ನಲ್ಲಿ ಏನು ನಡೆಯುತ್ತಿದೆ ಎಂದು ಇಲ್ಲಿ ಯಾರೂ ಹೇಳಲು ಸಾಧ್ಯವಿಲ್ಲ. ಹೈಕಮಾಂಡ್ನಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲಿ ಯಾರೂ ಕರ್ನಾಟಕ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮದೇ ಆದ ತೀರ್ಮಾನ ಹೈಕಮಾಂಡ್ ನಾವು ತಗೋತೀವಿ, ಇಲ್ಲಿ ನಿಮಗೆಲ್ಲ ಗೊತ್ತಾಗಲ್ಲ ನಾವು ಯಾವ ತೀರ್ಮಾನ ತಗೋತೀವಿ ಅಂತೇಳಿ. ಅದು ನಿಮ್ಮ ಸಂಬಂಧ ನಿಮ್ಗೆ ಗೊತ್ತೇ ಆಗಲ್ಲ, ನಾವು ಆದಂತಹ ತೀರ್ಮಾನವನ್ನು ತಗೋತೀವಿ. ಈ ಮೂಲಕ ಅಗೇನ್ ಇವರು ಈ ಮಾತಿನಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಪೆಟ್ಟು ಕೊಟ್ಟಿದ್ದಾರೆ ಅಂತಲೇ ನನಗನ್ನಿಸುತ್ತೆ. ಈಗ ಅದರ ಜೊತೆಗೆ ನೋಡಿ, ಇದು ಹೈಕಮಾಂಡ್ಗೆ ಬಿಟ್ಟ ವಿಷಯ ಮತ್ತು ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಹೈಕಮಾಂಡ್ಗೆ ಇದೆ. ಅಂದರೆ ಹೈಕಮಾಂಡ್ ಅಧಿಕಾರದ ಬಗ್ಗೆ ಮಾತನಾಡ್ತಾರೆ ಅವರು. ಹೈಕಮಾಂಡದ ಅಧಿಕಾರ, ನಮ್ಮದು ಅಧಿಕಾರ ಬದಲು ಮಾಡೋದು ಸಿದ್ದರಾಮಯ್ಯನವರೇ, ಅದು ನಮ್ಮದು. ನಿಮ್ಮನ್ನು ಮುಂದುವರಿಸೋದು ಬಿಡೋದು ಅದು ನಮ್ಮದು. DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕೋ ಬಿಡಬೇಕೋ ಅದು ನಮ್ಮದು. ನಮ್ಮ ಅಧಿಕಾರದ ಮಾತನ್ನಾಡಿದ್ದಾರೆ. ಅಂದರೆ ತಮ್ಮ ಅಧಿಕಾರ ಏನಿದೆ ಅನ್ನೋದನ್ನು ಯಾರಿಗೆ ತಿಳಿಸೋ ಯತ್ನ ಮಾಡ್ತಿದ್ದಾರೆ ಖರ್ಗೆ ಅವರು ಇದನ್ನು ಸಿದ್ದರಾಮಯ್ಯನವರಿಗೆ ತಿಳಿಸೋ ಪ್ರಶ್ನೆ. ಅದರ ಜೊತೆಗೆ ಅವರು ಹೇಳ್ತಾರೆ, ಅನಗತ್ಯವಾಗಿ ಯಾರೊಬ್ಬರು ಸಮಸ್ಯೆಯನ್ನು ಸೃಷ್ಟಿಸಬೇಡಿ ಅಂತ. ಅಂದರೆ ನೀವು ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಬೇಡಿ, ವಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್, ಯಾಕೆಂದರೆ ಇದು ನಮ್ಮ ಅಧಿಕಾರ ಅಂತ. ಹೀಗಿರುವ ಪ್ರಶ್ನೆ, ಅಂತಹ ಅಧಿಕಾರವನ್ನು ಚಲಾಯಿಸುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ಈಸ್ ಇಟ್ ಪಾಸಿಬಲ್ ಟು ಸಿ ದಟ್ ಅಧಿಕಾರ ಇದೆ ಅಂತ ಹೇಳೋ ಮೂಲಕ ಇದಕ್ಕೆ ಪ್ರತಿಯಾಗಿ ಇವತ್ತು ನೀವು ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನು ನಾನು ಗಮನ ತಗೋಬೋದು. ಪಕ್ಕದಲ್ಲಿ DK ಶಿವಕುಮಾರ್ ಅವರನ್ನು ಇಟ್ಟುಕೊಂಡು ಅವರು ಹೇಳಿದ ಮಾತು, ಅದು ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟ ಹಾಗೇನೆ. ಇವರು ಖರ್ಗೆ ಅವರು ಹೇಳಿದ ನಂತರ ಅವರು ದಟ್ ಸಿದ್ದರಾಮಯ್ಯನವರು ಹೇಳಿದರು. ಈ ಖರ್ಗೆ ಈ ಮಾತನ್ನು ಮೊದಲೇ ಹೇಳಿದರು, ಇದು ನಮ್ಮ ಅಧಿಕಾರ ರೇ ಸಿದ್ದರಾಮಯ್ಯನವರೇ, ನೀವೇನು ಮಾಡ್ತೀರಿ ಅಂತ. ಸೊ ಇದಕ್ಕೆ ಇವತ್ತು ಮೈಸೂರಿನ ಏರ್ಪೋರ್ಟ್ನಲ್ಲಿ ಮಾತಾಡಿದಂತಹ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬಂಡೆಯ ರೀತಿ ನಮ್ಮ ಸರ್ಕಾರ 5 ವರ್ಷ ಸುಭದ್ರ. ಬಂಡೆಯ ರೀತಿ, ಈ ಬಂಡೆ ಅನ್ನೋದು ಬಹಳ ಸಿಂಬಾಲಿಕ್ ಆದ್ದು. ಒಂದು DK ಶಿವಕುಮಾರ್ ಅವರಿಗೆ ಬಂಡೆ ಬಂಡೆ ಅಂತ ನಮ್ಮ ಮಾಧ್ಯಮದವರು ಕರೆದು ಅದು ಯಾವ ರೀತಿಯ ಬಂಡೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅದೇ ಶಬ್ದವನ್ನು ಬಳಸ್ತಾರೆ. ಬಂಡೆ 5 ವರ್ಷ ನಮ್ಮ ಸರ್ಕಾರ ಅಂದರೆ ಈಗಿನ ಸರ್ಕಾರ. ಏನಂದರೆ ಅರ್ಥ ಅಂದರೆ ತಮ್ಮ ನೇತೃತ್ವ ಈ ಸರ್ಕಾರ 5 ವರ್ಷ ಪೂರ್ಣ ಮಾಡುತ್ತೆ. ಅವರು ಅಧಿಕಾರದ ಮಾತನಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಹೇಳ್ತಾರೆ, 5 ವರ್ಷ ನಾನೇ ಇರ್ತೀನಿ, ಏನು ಮಾಡ್ತಿರೋ ಮಾಡಿ. ಅದ್ರ ಜೊತೆಗೆ ನಮ್ಮ ನಡುವೆ ಏನೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಒಂದು ಮೆಸೇಜನ್ನು ಕೊಡ್ತಾ
ಸಿ ದಟ್ ತಾವೇ ಡಿ ಕೆ ಅವರ ಕೈಯನ್ನು ಎಳೆದು ಆಕಾಶಕ್ಕೆ ಎತ್ತಾರೆ ಮೇಲ್ಗಡೆ. ಮತ್ತು ಇಡೀ ಅವರ ಆ ಸ್ಟೇಟ್ಮೆಂಟ್ಗಳನ್ನು ನೀವು ಇದನ್ನು ನೋಡಿದರೆ ಅವರು ಹೆಚ್ಚು ಕಾನ್ಫಿಡೆಂಟಾಗಿ ಕಾಣ್ತಾ ಇದ್ದರು ಸಿದ್ದರಾಮಯ್ಯ ಅವರು. ಹೂ ಈಸ್ ಲುಕಿಂಗ್ ಸೋ ಕಾನ್ಫಿಡೆಂಟ್ ಟುಡೇ. ಈಗ ಒಂದು 2 ದಿನದ ಹಿಂದೆ ಈ ಕಾನ್ಫಿಡೆನ್ಸ್ ಕಾಣ್ತಾ ಇರಲಿಲ್ಲ ಅಂತ. ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಕಾನ್ಫಿಡೆನ್ಸ್ ಬರುತ್ತೆ ಹೇಳಿ? ಒಂದು ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಂಡ. ಆ ತೀರ್ಮಾನ ಯಾವುದು ಹಾಗಿದ್ರೆ? ಸಿದ್ದರಾಮಯ್ಯ ಅಂತ ಗಟ್ಟಿಯಾದ ತೀರ್ಮಾನ ತೆಗೆದುಕೊಂಡ್ರೆ ಆ ತೀರ್ಮಾನ ಯಾವುದು ನನಗೆ ಗೊತ್ತಿಲ್ಲ. ಆದರೆ ಅವರ ಇಡೀ ಬಾಡಿ ಲ್ಯಾಂಗ್ವೇಜು, ಅವರು ಮಾತನಾಡ್ತಾ ಇದ್ದಿದ್ದು ಒಂದು ಡಿಕ್ಟೇಷನ್ ಮಾಡುವ ರೀತಿ. ಅದಕ್ಕೆ ಪ್ರತಿಯಾಗಿ ನೀವು ಬಾಡಿ ಲ್ಯಾಂಗ್ವೇಜ್ ಡಿ ಕೆ ಶಿವಕುಮಾರ್ ಬಾಡಿ ಲ್ಯಾಂಗ್ವೇಜನ್ನು ನೋಡ್ಬೋದಾಗಿತ್ತು. ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಒಂಥರ ಆ ಹುಮ್ಮಸ್ಸು ಇರಲಿಲ್ಲ. ಒಂಥರ ತಾವು ಏನಾದರೂ ಮುಖ್ಯಮಂತ್ರಿ ಆಗುವುದಿದ್ದರೆ ಆಗಬೇಕಾದ್ರೆ ಅದು ಸಿದ್ದರಾಮಯ್ಯನವರು ತಮ್ಮ ಬೆಂಬಲ ಕೊಟ್ಟರೆ ಮಾತ್ರ ಸಾಧ್ಯ ಅನ್ನುವ ಒಂದು ಮನಸ್ಥಿತಿಗೆ ಡಿ ಕೆ ಬಂದಿದ್ದರು ಏನೋ ಗೊತ್ತಿಲ್ಲ. ಅದು ಕಾಣ್ತಾ ಇದ್ದದ್ದು ಹಾಗೆ. ಇವ್ರ ಕೈ ಹಿಡಿದು ಟಕ್ಕತ್ತ ಮೇಲೆ ಎತ್ತಾರೆ ಸಿದ್ದರಾಮಯ್ಯ. ಹೇಳ್ತಾರೆ 5 ವರ್ಷ ಬಂಡೆಯಂತೆ ನಮ್ಮ ಸರ್ಕಾರ ಸುಭದ್ರ. ಅಂದರೆ ಬಂಡೆ ನಮ್ಮ ಜೊತೆಗಿರ್ತಾರೆ ಅಂತನೋ, ನಾನು ಬಂಡೆ ಸೇರಿ ಈ ಸರ್ಕಾರವನ್ನು ಮುಂದುವರಿಸ್ತೇನೆ ಅಂತನೋ. ಸೊ ಅದು ಗೊತ್ತಿಲ್ಲ. ಆದರೆ ಒಟ್ಟು ಕಾನ್ಫಿಡೆಂಟಾಗಿ ಅವ್ರು ಹೇಳ್ತಾರೆ. ಅದರ ನಡುವೆ ಕೂಡ ಹಲವು ಬೆಳವಣಿಗೆ ಆಗುತ್ತೆ. ಭಾಳ ಸೀರಿಯಸ್ ಆಗಿ ದಟ್ ಗೃಹ ಸಚಿವರು ಅವರು ಡಾಕ್ಟರ್ ಪರಮೇಶ್ವರ ಅವರು ಅವರ ಚಟುವಟಿಕೆ ಇನ್ನಷ್ಟು ತೀವ್ರಗೊಂಡಿದ್ದು. ಅವರಿಬ್ಬರನ್ನು ನೋಡ್ತಾರೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನು ನೋಡಿ ಮಧ್ಯರಾತ್ರಿ ಚರ್ಚೆಗಳೆಲ್ಲ ನಡೆದಿದೆ. ಸೊ ಅದಕ್ಕೂ ಕೂಡ ಬೇರೆ ರೀತಿಯ ಪ್ರಶ್ನೆ ಬರ್ತಾ ಇದೆ. ಮತ್ತೆ ದಲಿತ ಮುಖ್ಯಮಂತ್ರಿ ಅನ್ನುವ ಮಾತು ದಟ್ ಚರ್ಚೆಗೆ ಬಂದದ್ದು. ಅದರ ಜೊತೆಗೆ ಮೋಸ್ಟ್ ಪ್ರೊಬೇ ಅಂಥ ಅನಿವಾರ್ಯ ಸ್ಥಿತಿ ಬಂದರೆ ಸಿದ್ದರಾಮಯ್ಯನವರು ಡಿ ಕೆಗೆ ಪ್ರತಿಯಾಗಿ ಸೊ ಪರಮೇಶ್ವರ ಅವರನ್ನು ಮುಂದಕ್ಕೆ ಇಡಬಹುದು ಅಂತ ಅವರು ರಾಜಕೀಯ ವಲಯದಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಅಂಥ ಸ್ಥಿತಿ ಬಂದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಡೆಫಿನೆಟ್ಲಿ ವಿಲ್ ಬಿ ಎನ್ ಎಫೆಕ್ಟ್ಸ್. ಅವರು ಅದನ್ನ ಆವಾಗ ಬಹಳ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಒಬ್ಬ ದಲಿತ ವ್ಯಕ್ತಿ ಮುಖ್ಯಮಂತ್ರಿ ಆಗುವ ಪ್ರಸ್ತಾವನೆ ಬಂತು ಅಂದರೆ ಅದನ್ನು ಡಿನೈ ಮಾಡಿದರೆ ಆಗ ಕಾಂಗ್ರೆಸ್ ಪಕ್ಷದ ದಲಿತ ಪ್ರೀತಿ ಏನಿದೆ ಅದು ಪ್ರಶ್ನಾರ್ಹ ಆಗುತ್ತೆ. ಆವಾಗ ಕಾಂಗ್ರೆಸ್ ಹೈಕಮಾಂಡ್ ಆಲ್ಸೋ ವಿಲ್ ಬಿ ಇನ್ ಎ ಗ್ರೇಟ್ ಟ್ರಬಲ್. ಸೊ ಆವಾಗ ಡಿ ಕೆ ಪರವ ಅಥವಾ ಡಾಕ್ಟರ್ ಪರಮೇಶ್ವರ್ ಅವ್ರ ಪರವ ಅಂತ ಪ್ರಶ್ನೆ ಬಂದುಬಿಟ್ರೆ ಇಟ್ ಇಸ್ ಅ ವೆರಿ ವೆರಿ ಟಿಕ್ಲಿಶ್ ಇಶ್ಯೂ. ಒಂದು ದಟ್ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು ಸರ್ವ್ ಮಾಡಿದ್ದನ್ನು ಯಾರೂ ಡಿನೈ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇರುವಂಥ ನಾಯಕ. ಅದನ್ನು ಡಿನೈ ಮಾಡಿದರೆ ಬಿ ಜೆ ಪಿ ದೆನ್ ಇಟ್ ವಿಲ್ ಯೂಸ್ ಇಟ್. ದಲಿತರ ಬಗ್ಗೆ ಮಾತನಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ. ಈಗ ದಲಿತ ಮುಖ್ಯಮಂತ್ರಿ ಪ್ರಸ್ತಾವ ಬಂದಾಗ ಅವರನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಒಬ್ಬ ಒಕ್ಕಲಿಗರನ್ನು ಮಾಡಿದ್ದಾರೆ, ಆ ಮೂಲಕ ದಲಿತರ ಅಹಿಂದರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ದಟ್ ಬಿ ಜೆ ಪಿಯಲ್ಲಿ ಯೂಸ್ ದಟ್ ಅಂತ. ಅವಾಗ ಕಾಂಗ್ರೆಸ್ಸಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಕಡೆ ಅಹಿಂದ ನಾಯಕರನ್ನ ತೆಗೆದು ಇನ್ನೊಂದು ಕಡೆ ದಲಿತರಿಗೆ ಆಗುವ ಅವಕಾಶವನ್ನು ನಿರಾಕರಿಸಿ ನೀವು ಒಕ್ಕಲಿಗರನ್ನೊಬ್ಬರು ಮುಖ್ಯಮಂತ್ರಿ ಮಾಡೋದು ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಸುಲಭ ಅಲ್ಲ. ಸೊ ಅವರಿಬ್ಬರ ಕಾಂಪಿಟೇಷನ್ ಇಲ್ಲದಿದ್ದರೆ ಬೇರೆ. ಸಿದ್ದರಾಮಯ್ಯ ಅವರ ನೇಪಥ್ಯಕ್ಕೆ ಪರಮೇಶ್ವರ್ ಅವರು ಸುಮ್ಮನೆ ಅಂಥ ಸಿಚುವೇಷನ್ನಲ್ಲಿ ಡಿ ಕೆ ಆಗ್ಬೋದೇ ಹೊರತು ಅದಿಲ್ಲದಿದ್ದರೆ ಇಟ್ ವಿಲ್ ಬಿ ಎ ಸೀರಿಯಸ್ ಥಿಂಗ್. ಈಸಿಯಾಗಿ ಆಗಲ್ಲ. ಅದ್ರ ಜೊತೆಗೆ ನೀವು ಇವರ ಮಾತುಗಳನ್ನು ನೀವು ಕೇಳ್ತಾ ಹೋಗ್ಬೋದು. ಪರಮೇಶ್ವರ್ ಅವರು ಲಕ್ಷ್ಮಣ ರೇಖೆ ಬಗ್ಗೆ ಮಾತನಾಡಿದ್ದು ಈಸ್ ಅಂತ ಎಸರ್ಟಿವ್ ಆಗಿ ಕಾಣ್ತಾರೆ ಅಂತ ನನಗೆ. ಅಂತ ಈಸ್ ಮೋರ್ ಎಸರ್ಟಿವ್ ಅಂತ. ಮೊದಲಿದ್ದಾಗೆ ಇಲ್ಲ ನೋಡಿ. ಅವರು ಹೇಳ್ತಾರೆ CM ಬದಲಾವಣೆ ಬಗ್ಗೆ ಹೇಳಿಕೆ ವೈಯಕ್ತಿಕ, ಯಾರೂ ಲಕ್ಷ್ಮಣ ರೇಖೆ ದಾಟಬಾರದು ಜಿ ಪರಮೇಶ್ವರ್. ಅಂದರೆ ಹಲವರು ಲಕ್ಷ್ಮಣ ರೇಖೆಯನ್ನು ದಾಟ್ತಿದ್ದಾರೆ ಅಂತ. ಇಟ್ ಆಲ್ಸೋ ಇವ್ರ ಗುರಿ ಬಹಳ ಸ್ಪಷ್ಟವಾಗಿ ಯಾರು ಡಿ ಕೆ ಅವರ ಬೆಂಬಲಿಗರ ಬಗ್ಗೆ ಕಾಣ್ತಾ ಇದ್ದಾರೆ. ಡಿ ಕೆ ಅವರ ಬೆಂಬಲಿಗರು ಹೆಚ್ಚು ಜನ ಹೊರಗಡೆ ಬರ್ತಾ ಇಲ್ಲ. ಸೊ ಐ ಥಿಂಕ್ ಸಮ್ ಪೀಪಲ್ ಆರ್ ಕಮಿಂಗ್ ಔಟ್, ಓನ್ಲಿ ಸಮ್. ಬೆರಳಿನಿಕೆ ಎಷ್ಟು ಅಂತ ಮಾಗಡಿ ಬಾಲಕೃಷ್ಣ ಹೇಳಿದಾಗೆ ರಾಮನಗರದ ಶಾಸಕರು ಅವ್ರು ಯಾರೋ ಚನ್ನಗಿರಿ ಅವ್ರು ಯಾರೋ ಶಿವಲಿಂಗ ಅವರು ಇಂಥವ್ರು ಕಾಣ್ತಾರೆ. ಅವರು ನೀವು ಉತ್ತರ ಕರ್ನಾಟಕದ ಕಡೆ ಆ ರೀತಿ ಕಾಣ್ತಾ ಇಲ್ಲ. ಉತ್ತರ ಕರ್ನಾಟಕದವ್ರು ಏನೇನು ಯಾರನ್ನು ಸುರ್ಜೇವಾಲಾ ನೋಡಿದ್ರು ಅವ್ರಿಗೂ ಮೋಸ್ಟ್ಲಿ ಈ ಸಿದ್ದರಾಮಯ್ಯ ಗುಂಪು ಅಥವಾ ಡಿ ಕೆ ಗುಂಪಿಗಿಂತ ಅವರ ಇಶ್ಯೂಸ್ ಬೇರೆ ಅಂತ ಅದಕ್ಕೆ ಅಡ್ರೆಸ್ ಮಾಡಬೇಕಾಗಿದೆ. BR ಪಾಟೀಲ್ ಇಶ್ಯೂಸ್ ಏನಿದೆ ಅಥವಾ ನಾಳೆ ಕಾಗೆ ಅವರು ಇವತ್ತು ಬಂದಿಲ್ಲ, ಯಾಕೆಂದರೆ ಅವರು ಬೆಳಗಾವಿಯಲ್ಲಿ ಬೇರೆ ಕಾರ್ಯಕ್ರಮ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದಿದ್ದು, ಇವತ್ತು ಬಂದಿಲ್ಲ, ನಾಳೆ ಬರ್ಬೋದು ಅವರು. ಸೊ ಅವ್ರ ಇಶ್ಯೂಸ್ ಬೇರೆ. ಅದು ಈ ಕಾಂಗ್ರೆಸ್ ಒಳಗಿನ ಈ ಬಿಕ್ಕಟ್ಟಿಗೆ ಅಥವಾ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಈ ಬಿಕ್ಕಟ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಅವ್ರದ್ದೆಲ್ಲ ಪರ್ಸನಲ್ ಬಿಕ್ಕಟ್ಟುಗಳು. ಒಂದು ಅನುದಾನ ಸಿಗ್ತಾ ಇಲ್ಲ, ಕೆಲಸಕ್ಕೆ ಆಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಇಂಥ ಇಶ್ಯೂಗಳಿದೆ. ಅದರ ಜೊತೆಗೆ ಇನ್ನೂ ಕೆಲವರ ಇಶ್ಯೂಗಳೇನಿವೆ ಅಂದರೆ
ಜಿಲ್ಲಾ ಉಸ್ತುವಾರಿ ಸಚಿವರ ಇದು ನಡವಳಿಕೆಗಳು, ಅವರೊಂಥರ ಗುಂಡಾಗಿರಿ ಟೈಪ್ ಮಾಡೋದು, ಮಾತನಾಡದೇ ಇರೋದು, ಈ ಮಂತ್ರಿಗಳ ನಡವಳಿಕೆಗಳು, ದೀಸ್ ಆರ್ ಸೀರಿಯಸ್ ಇಶ್ಯೂಸ್. ಈ ಇಶ್ಯೂಸ್ ಯಾರು ರೈಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಒಳಗಡೆ, ಅವರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬದಲಾಗುವ ಪ್ರಶ್ನೆ ಅವ್ರಿಗೆ ಮುಖ್ಯ ಅಲ್ವೇ ಅಲ್ಲ. ಅದರಲ್ಲಿ ಭಾಳಷ್ಟು ಜನ ಅವರು ದಟ್ ಸಿದ್ದರಾಮಯ್ಯನವ್ರ ಬೆಂಬಲಿಗರೆ, ಅವರಿಗೆ ಇಡೀ ಈ ನಿರ್ವಹಣೆ ಏನಿದೆ ಅದ್ರ ಬಗ್ಗೆ ಬೇಸರ ಇದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಒಂದು, ಸಿದ್ದರಾಮಯ್ಯನವ್ರನ್ನ ಸರಿಪಡಿಸ್ಬೇಕು, ಒತ್ತಡ ಹೇಳ್ತೀವಿ, ಸರಿಪಡ್ತೀವಿ ಅಂತ. ಅದಕ್ಕಿಂತ ಹಾರಿಬಲ್ ಆದ್ದು ಅಂತಂದರೆ ದಟ್ ನೀವು ಅನುದಾನ ಬೇಕು ಅಂತ ಹೇಳ್ಬಿಟ್ಟು ನೀವು ಕಾಂಗ್ರೆಸ್ ಹೈಕಮಾಂಡ್ನ ಕೇಳಿ ಅದರ ಮೇಲೆ ಮುಖ್ಯಮಂತ್ರಿಗಳ ಒತ್ತಡ ಹಾಕ್ಸೋದೆ ಹಾರಿಬಲ್ ಆಗ್ತೀವಿ. ಹಾರಿಬಲ್ ಅದು. ಯಾಕಂದರೆ ಆ ಸ್ಥಿತಿ ಬರ್ಕೊಳ್ಳೋದು ಅಂದರೆ ಇದರಲ್ಲಿ ಶಾಸಕಾಂಗ ಪಕ್ಷದ ಮೇಲೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಿಯಂತ್ರಣ ಏನಿದೆ ಆ ನಿಯಂತ್ರಣ ಸಡಿಲಗೊಂಡಿದೆ ಅಂತ. ಇಟ್ಸ್ ಎ ಡೇಂಜರಸ್ ಥಿಂಗ್. ಯಾಕಂದರೆ ಯಾರೋ ಶಾಸಕರು ಹೋಗ್ಬಿಟ್ಟು ನಮ್ಗೆ ಅನುದಾನ ಕೊಡಿಸಿ 10 ಕೋಟಿ, ಒಬ್ಬರು ಶಾಸಕರು ಹೋಗ್ಬಿಟ್ಟು ದಟ್ ಓಪನ್ ಆಗಿ ಹೇಳಿದ್ದು, ನಾನು ಕೇಳಿದೆ ಒಂದು 10 ಕೋಟಿ ಕೊಡಿಸಿ ನೀರಾವರಿಗೆ ಅಂತೇಳಿ ಸುರ್ಜೇವಾಲಾನ. ಅಲ್ರಿ, ಸುರ್ಜೇವಾಲಾ ಬಂದ್ಬಿಟ್ಟು ಸಿದ್ದರಾಮಯ್ಯವ್ರಿಗೆ ಹೇಳಿಕೊಡ್ಬೇಕು ಅಂದರೆ ನೀವು ವಾಟ್ ಟೈಪ್ ಆಫ್ ಡೆಮಾಕ್ರಸಿ ಇಟ್ ಈಸ್? ನೀವು ಮುಖ್ಯಮಂತ್ರಿಗಳು ಭೇಟಿ ಮಾಡಲ್ವಾ? ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಲ್ವಾ? ಕೊಡಿ ಅಂತ ಆಗಿದ್ರೆ ಮುಖ್ಯಮಂತ್ರಿಗಳು ಅನುದಾನ ಕೊಡೋದಷ್ಟು ದುರ್ಬಲರಾಗಿ ಹೋಗ್ಬಿಟ್ಟಿದ್ದಾರೆ, ಆರ್ಥಿಕ ಸ್ಥಿತಿ ಅಷ್ಟು ಹಾಳಾಗಿ ಹೋಗಿದೆ. ದೀಸ್ ಆರ್ ದ ಕ್ವೆಶ್ಚನ್ಸ್. ಅವ್ರು ಹೋಗಿ ಓಪನ್ ಆಗಿ ಹೇಳ್ತಾರೆ, ದಟ್ ನಾನು ಹೀಗೆ ಕೇಳಿದೆ ಸುರ್ಜೇವಾಲಾ ಥರ, ಹಾಗೆ ನೋಡಿದೆ ಅಂತ ಚಿಕ್ಕಬಳ್ಳಾಪುರದ ಶಾಸಕ. ದೀಸ್ ಆರ್ ದ ಥಿಂಗ್. ಅಂದರೆ ಕಾಂಗ್ರೆಸ್ ಇಡೀ ಶಾಸಕಾಂಗ ಪಕ್ಷ ಮತ್ತು ಸ್ಟೇಟ್ ಕಾಂಗ್ರೆಸ್ ದಟ್ ಪೂರ್ಣ ಹೈಕಮಾಂಡ್ನ ಅಡಿಯಾಳಾದಂತೆ ಕಾಣ್ತಾ ಇದೆ. ಅವರಿಗೆ ಸ್ವಾತಂತ್ರ್ಯವೇ ಇಲ್ವೇನೋ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಇಟ್ ಈಸ್ ದ ಹಾರಿಬಲ್ ಥಿಂಗ್. ಯಾಕಂದ್ರೆ ಇನ್ನೂ 2 ದಿನ ಸುರ್ಜೇವಾಲಾ ಇರ್ತಾರೆ. ಸೊ ಇದು ಹೇಳಿದಾಗ ನನಗನ್ನಿಸುವ ಹಾಗೆ ಹೈಕಮಾಂಡ್ ಇಸ್ ಟ್ರೈಂಗ್ ಟು ಗೇಜ್ ದ ಸಿಚುವೇಶನ್. ಸ್ಟಿಲ್ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಶಾಸಕಾಂಗ ಪಕ್ಷದಲ್ಲಿ ಎಷ್ಟಿದೆ, ಡಿ ಕೆ ಅವರಿಗೆ ಎಷ್ಟು ಬೆಂಬಲ ಇದೆ. ದ ಓನ್ಲಿ ಸಿಂಪಲ್ ಕ್ವಶನ್ ದೇ ಆರ್ ಸೀರಿಯಸ್ಲಿ ಥಿಂಕಿಂಗ್ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್, ವೆದರ್ ಟು ಕಂಟಿನ್ಯೂ ಸಿದ್ದರಾಮಯ್ಯ ಆರ್ ನಾಟ್. If not, so what will be the political situation then? So if you have to decide to change Siddaramaiah, then who should be? Only DK is option, or whether we have some other options? ಈ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡುತ್ತೆ ಅಂತ ಕಾಣುತ್ತೆ. ಅದರ ಜೊತೆಗೆ ಅವರಿಗಿರುವ ಭಾಳ ಮುಖ್ಯವಾದ ಪ್ರಶ್ನೆ ಅಂದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಎಷ್ಟು ಗಟ್ಟಿಯಾಗಿದ್ದಾರೆ ಮತ್ತು ಒಂದೊಮ್ಮೆ ಬದಲಾವಣೆಗೆ ಹೋದರೆ ಆಗ ಅವರು ಹೇಗೆ ಬಿಹೇವ್ ಮಾಡ್ತಾರೆ. ಸರ್ಕಾರವೇ ಉರುಳು ಹೋಗುವ ಸ್ಥಿತಿ ಬರುತ್ತಾ, ಸರ್ಕಾರವೇ ಮುಳುಗೋಗುವ ಸ್ಥಿತಿ ಬರುತ್ತಾ? ಈ ಇಶ್ಯೂಸ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸೀರಿಯಸ್ಲಿ ಥಿಂಕಿಂಗ್. ಈ ಸುರ್ಜೇವಾಲಾ ವರದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಆದರೂ ಕೂಡ ನಾನು ಮೊದಲೇ ಹೇಳಿದೆ, ಇದು ಸುರ್ಜೇವಾಲಾ ಆಟ ಈಗ ಪ್ರಾರಂಭ ಆಗಿದೆ. ಸುರ್ಜೇವಾಲಾ ಆಟವನ್ನು ಶುರು ಮಾಡಿದ್ದಾರೆ. ಈ ಆಟವನ್ನು ಅಂತ್ಯ ಮಾಡುವವರು ಯಾರು? ಅದೇ ಇಂಟ್ರೆಸ್ಟಿಂಗ್. ಸುರ್ಜೇವಾಲಾರೇ ಅಂತ್ಯ ಮಾಡಬಲ್ಲರ ಅಥವಾ ಆಟ ತನ್ನಿಂದ ತಾನೇ ಮುಕ್ತಾಯ ಆಗುತ್ತೆ? ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.